ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ಬೇಸಿಗೆ ಬಿಸಿಗೆ ಒಂದು ಹೆಸರು ಕಾಳು ಮೊಳಕೆ ಚಾಟ್ ಮಾಡಿದರೆ ಹೇಗಿರುತ್ತಲ್ವಾ, ಶುರು ಮಾಡೋಣ. ನೋಡಿ, ಈಗ ಒಂದು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು ಒಂದು 2 ಕಪ್ಪಷ್ಟು ಮೊಳಕೆ ಕಾಳು ಬರೆಸಿರೋದು ತೊಗೊಂಡಿರೋದು. ನೆಕ್ಸ್ಟ್ ನಾನು ಇಲ್ಲಿ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನು, ಬ್ಲ್ಯಾಕ್ ಸಾಲ್ಟ್ ಒಂದು ಕಾಲು ಟೀ ಸ್ಪೂನು, ಜೀರಿಗೆ ಪೌಡ್ರು ಒಂದು ಕಾಲು ಟೀ ಸ್ಪೂನು, ಮತ್ತು ಚಾಟ್ ಮಸಾಲ ಒಂದು ಕಾಲು ಟೀ ಸ್ಪೂನು ಇಷ್ಟು ತೊಗೊಂಡಿದ್ದೀನಿ. ಎಲ್ಲ ಸುಲಭವಾಗಿ ಒಂದೇ ಹಂತವಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಎಲ್ಲ ತುಂಬ ಟೇಸ್ಟ್ ಇರುತ್ತೆ. ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಟ್ಟು, ಪುದೀನ ಒಂದು ಅರ್ಧ ಕಟ್ಟು, ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ತೆಂಗಿನಕಾಯಿ ಇರುತ್ತಲ್ಲ, ತೆಂಗಿನಕಾಯಿ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಬಿಡೋಣ. ಇವಿಷ್ಟು ರುಬ್ಬೋದಕ್ಕೆ ಬೇಕಾಗುತ್ತೆ. ಗ್ರೈಂಡ್ ಅಂದರೆ ನೀರು ಹಾಕ್ತಲೇ ರುಬ್ಕೋಬೇಕಾಗತ್ತೆ. ತುಂಬಾ ಟೇಸ್ಟಾಗಿರುತ್ತೆ ಮಾತ್ರ ಇದು. ಸಂಜೆ ಈವ್ನಿಂಗ್ ಚಾಟ್ಸ್ ಮಾತ್ರ ಒಂದು ಸಲ ಮಾಡಿಕೊಂಡ್ರೆ ಮತ್ತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ಖಾರ ಸೇವೆ ತೊಗೊಂಡಿದ್ದೀನಿ. ಪಾನಿಪುರಿಗೆಲ್ಲ ಖಾರ ಸೇವೆ ಇರುತ್ತಲ್ಲ ಅದು, ಮತ್ತು ಒಂದು 2 ಟೊಮೊಟೊ ಸಣ್ಣಗೆ ಹೆಚ್ಚಿರೋದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಟಿರೋದು, ಮತ್ತು ಕ್ಯಾರೆಟ್ ತುರಿ ಒಂದು ಕ್ಯಾರೆಟ್ ತುರಿ ತುರಿದಿರೋದು, ಮತ್ತು ಗಟ್ಟಿ ಮೊಸರು ಒಂದು 1/4 ಲೀಟ್ರ್ ತೊಗೊಂಡಿದ್ದೀನಿ. ಇವಿಷ್ಟು ನಮಗೆ ಸರ್ವ್ ಮಾಡಬೇಕಾದ್ರೆ ಬೇಕಾಗ್ತದೆ. ಇದು ಇಷ್ಟನ್ನು ಈಗ ಹಂತವಾಗಿ ತೋರಿಸ್ಕೊಡ್ತೀನಿ ನೋಡಿ. ನಾನು ತುಂಬ ಈಸಿಯಾಗಿ ಮಾಡ್ಕೋಬೋದು ಈವ್ನಿಂಗ್ ಚಾಟ್ಸು. ಈಗ ನೋಡಿ, ತೆಂಗಿನಕಾಯಿ ಮತ್ತು ಎಲ್ಲ ತೋರಿಸಿದ್ನೆಲ್ಲ ರುಬ್ಬೋದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ ಇವಿಷ್ಟು ಹಾಕ್ಕೊತೀನಿ ನೋಡಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಬೇಸಿಗೆ ಬಿಸಿಲಿಗಂತೂ ತುಂಬಾ ತಂಪು ಮಾತ್ರ ಇದು. ಮತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಚಾಟ್ ಈವ್ನಿಂಗು. ನೆಕ್ಸ್ಟು ಇದಕ್ಕೆ ಯಾವುದೇ ಇದು ಬೇಕಾಗಿಲ್ಲ, ಸಿಹಿ ಚಟ್ನಿ ಮತ್ತು ಇವೆಲ್ಲ ಯಾವ ಚಟ್ನಿಗಳು ಬೇಕಾಗಿಲ್ಲ. 1 ಸ್ಪೂನು ಒಂದು ಬೆಲ್ಲ ಹಾಕಿದ್ದೀನಿ, ಒಂದು ತುಂಡು ಹುಣಸೆಹಣ್ಣು ಹಾಕಿದ್ದೀನಿ. ಇವಿಷ್ಟು ನೀರು ಹಾಕ್ದಂಗೆ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವೀಗೆಲ್ಲ ಚಾಟ್ ಮಾಡೋದಕ್ಕೆ ರೆಡಿ ಆಗ್ಬೋದು. ಇವಿಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ. ನೆಕ್ಸ್ಟು ನಾವು ಮೊಸರು ಇರುತ್ತಲ್ಲ, ಮೊಸರು ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಈಗಾಗಲೇ ತೋರಿಸಿದ್ನಲ್ಲ ಮಸಾಲ ಪೌಡರ್ಗಳೆಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಗಟ್ಟಿಗೆ ನೀರು ಹಾಕ್ದಂಗೆ ಬೀಟ್ ಮಾಡ್ಕೊತೀನಿ. ನಾನೀಗ ಚಾಟ್ ಮಸಾಲ, ಗರಂ ಮಸಾಲ, ಬ್ಲ್ಯಾಕ್ ಸಾಲ್ಟು, ಜೀರಿಗೆ ಪುಡಿ ಇದಿಷ್ಟು ಒಂದು ಕಾಲು ಟೀ ಸ್ಪೂನು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಇದನ್ನು ಸಹ ಚೆನ್ನಾಗಿ ನೀರು ಹಾಕ್ದಂಗೆ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಆಗಿ ಒಂದು ಸೈಡ್ಗೆ ಇಟ್ಕೊಂಬಿಡೋಣ ಈಗ ಇದನ್ನು. ನೆಕ್ಸ್ಟು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಬಿಸಿ ಆಗಿದ ತಕ್ಷಣ ಈಗ ನಾವು ಆಗಲೇ ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ, ತೆಂಗಿನಕಾಯಿ, ಪುದೀನ, ಜೀರಿಗೆ, ಕೊತ್ತಂಬರಿ, ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾವು ಹಾಕಿ ಇಲ್ಲಿ ಸಣ್ಣ ಊರಿನಲ್ಲಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ನಾವು ಈಗ ಮೊಳಕೆ ಕಾಳು ಇರುತ್ತಲ್ವ, ಅದನ್ನು ಹೆಸರು ಕಾಳು ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬೇಯಿಸಬಾರ್ದು. ಪಲ್ಯ ಎಲ್ಲ ಮಾಡ್ತೀವಲ್ಲ ಆ ಥರ ಬೇಯಿಸ್ಕೊಕ್ಕೆ ಹೋಗಬಾರ್ದು. ಒಂದು ಅರ್ಧಂಬರ್ಧ ಇದ್ದಾಗಲೇ ನಾವು ತೆಗೆದುಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ನಾವು ಫ್ರೈ ಮಾಡ್ಕೊಂಬಿಡೋಣ ಸ್ನೇಹಿತರೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಚಾಟು. ಈವ್ನಿಂಗ್ ಚಾಟು ಯಾರು ಬೇಕಾದ್ರೂ ತಿನ್ಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಒಂದು 2 ನಿಮಿಷ ಬಾಡಿಸಿ ತಕ್ಷಣ ನಾನು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಎಲ್ಲ ಇದು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಬೌಲ್ಗೆ ಹಾಕ್ಕೊಂಡು ನಾವು ತಣ್ಣಗೆ ಮಾಡ್ಕೊಂಬಿಡೋಣ. ಬಿಸಿ ಇರಬಾರ್ದು. ನಾವು ಅಲ್ಲಿವರೆಗೂ ಕಾಯೋಣ, ಒಂದು 10 ನಿಮಿಷ ಕಾಯೋಣ. ನೆಕ್ಸ್ಟ್ ಬೌಲ್ಗೆ ತಣ್ಣಗಾಗಿರೋದು ನಾನು ತಗೊಂಡಿದ್ದೀನಿ ನಾನು. ಈಗ ನೋಡಿ ತಣ್ಣಗಾಗಿದೆ. ಈಗ ನಾವು ಚಾಟ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸರ್ವಿಂಗ್ ಮಾಡೋದಕ್ಕೆ ನಾನು ಫಸ್ಟು ತಣ್ಣಗಾಗಿರೋ ಹೆಸರು ಕಾಳು ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹೆಸರು ಕಾಳೆಲ್ಲ ಮಾಡಿಟ್ಕೊಂಡಿದ್ದೀವಲ್ಲ ಚಾಟ್ಗೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಂತರ ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಸುತ್ತ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ, ಲೈಟ್ ಬೇಕು ಅಂದರೆ ಲೈಟು, ಜಾಸ್ತಿ ಬೇಕು ಅಂದರೆ ಜಾಸ್ತಿ. ಈ ಥರ ಮೊಸರು ಎಲ್ಲ ಮಸಾಲೆ ಎಲ್ಲ ಪೌಡರೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿ, ನೆಕ್ಸ್ಟು ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿ ಹಾಕಿ ಸ್ವಲ್ಪ ಒಂಚೂರು ಹೆಚ್ಚಿರೋದು ಟೊಮೊಟೊ ಸಣ್ಣಗೆ ಹೆಚ್ಚಿಟ್ಟಿರೋದು ಟೊಮೊಟೊ ಹಾಕ್ತಾಯಿದ್ದೀನಿ. ಮತ್ತು ನಾವು ಇದಕ್ಕೆ ಮೇಲೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡೋಣ. ಸ್ಪ್ರಿಂಕಲ್ ಮಾಡಿದ ನಂತರ ಈಗ ನಾವು ಖಾರ ಸೇವ್ ಹಾಕಿ ನಾವು ಮತ್ತೆ ಇನ್ನೊಂದು ಕೋಟು ಹಾಕೋಣ. ಈಗ ನೋಡಿ ಎಲ್ಲ ಪುದೀನ ಸೊಪ್ಪು ಹಾಕಿ ಡೆಕೋರೇಷನ್ಗೆ ರೆಡಿ ಆಯಿತು. ಇದಂತೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಓಕೆ, ಥ್ಯಾಂಕ್ ಯು.